ಅನರ್ಹ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಮಾತನಾಡಿದ್ದಾರೆ. ಅನರ್ಹ ಶಾಸಕರ ಈ ಸ್ಥಿತಿಗೆ ಸಿದ್ದರಾಮಯ್ಯನವರೇ ನೇರ ಕಾರಣ, ಸಿದ್ದರಾಮಯ್ಯ ಜೊತೆ ರಮೇಶ್ ಕುಮಾರ್ ಕೂಡ ಕಾರಣ ಅಂತ ಮೈಸೂರಿನಲ್ಲಿ ಸಚಿವ ಈಶ್ವರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಮತ್ತು ರಮೇಶ್ ಕುಮಾರ್ ಅವರ ವಿರುದ್ಧ. ಈ ರೀತಿಯ ಅನರ್ಹ ಶಾಸಕರು, ಅತಂತ್ರ ಶಾಸಕರು, ಇವರಿಗೆ ಎಲ್ಲದಕ್ಕೂ ಕಾರಣ ಒಂದು ಕಡೆ ರಮೇಶ್ ಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ. ಆದರೆ ನನಗೆ ವಿಶ್ವಾಸ ಇದೆ, ನಾಳೆ ದಿನ ಅವರು ಅನರ್ಹ ಮಾಡಿರೋರನ್ನ, ಅತಂತ್ರ ಮಾಡಿರೋರನ್ನ ಸುಪ್ರೀಂ ಕೋರ್ಟ್ ರಕ್ಷಣೆ ಮಾಡುತ್ತೆ. ಏಕೆಂತಂದರೆ ಸುಪ್ರೀಂ ಕೋರ್ಟು ಸಭಾಧ್ಯಕ್ಷರಾಗಿದ್ದಂಥ ರಮೇಶ್ ಕುಮಾರ್ಗೆ ತಿಳಿಸಿದ್ದು ರಾಜೀನಾಮೆ ಅಕ್ಸೆಪ್ಟ್ ಮಾಡೋದ್ರ ಬಗ್ಗೆ, ರಿಜೆಕ್ಟ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಸುಪ್ರೀಂ ಕೋರ್ಟಿಗೆ ತಿಳಿಸಿ ಅಂತ ಹೇಳಿದ್ರು. ಆದರೆ ಅವರು ಸುಪ್ರೀಂ ಕೋರ್ಟ್ ಮಾತನ್ನು ಮೀರಿ ಅತಂತ್ರವಾಗಿ ಮಾಡಿದ್ರು, ಅನರ್ಹ ಮಾಡಿದ್ರು. ನನಗೆ ನಂಬಿಕೆ ಇದೆ, ನಾಳೆ ದಿನ ಆ ಎಲ್ಲ ಶಾಸಕರು, ಅನರ್ಹ ಶಾಸಕರಿಗೆ ನ್ಯಾಯ ಸುಪ್ರೀಂ ಕೋರ್ಟ್ ಸಿಗತ್ತೆ ಅನ್ನೋ ವಿಶ್ವಾಸ ನನಗಿದೆ. ಬೆಳಗಾವಿಯಲ್ಲಿ ಮತ್ತೆ ಶುರುವಾಯಿತು ಬ್ರದರ್ಸ್ ಫೈಟ್. ಇಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಮಧ್ಯೆ ಬಿಗ್ ಫೈಟ್ ನಡೀತಾ ಇರೋದನ್ನ ನೀವು ಕೂಡ ನೋಡಿದ್ರ. ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಈಗ ಟಾಂಗ್ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಏನ್ ಮಾತನಾಡಿದ್ದಾರೆ ನೋಡ್ಕೊಳ್ಳೋಣ. ಇಲ್ಲ, ಕಳ್ಕೊಂಡಾರೇನು ತೊಗೊಂಡೋಗಿಲ್ಲ, ಇವನು ಜಾಸ್ತಿ ತೊಗೊಂಡೋಗಿಲ್ಲ. ಈಗ ಹೇಳ್ತೀನಿ, ನಿಮ್ನೆಲ್ಲ ಕರ್ಸಿ ಗೋಕಾಕದಾಗ ಬಸ್ ಸಭೆ ಮಾಡ್ತೀವಿ, ಅಲ್ಲೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ ನಿಮ್ಗೆ. ಅಲ್ಲಿ ಬರಕ್ರೆ ಒಂದು ಹೊಸದಾರ ಬಿಲ್ಡಿಂಗನು ಅನ್ಬೋದ್ರಿ, ವ್ಯಕ್ತಿಗೆ ಅನ್ಬೋದು, ಎಲ್ಲರೂ ಕಳ್ಬೋದು. ನಿಮ್ಗೆ ಹೇಳ್ತಿಲ್ಲ, ಇಲ್ಲಿ ಗೋಕಾಕದಾಗ ಸಭೆ ಮಾಡಿದಾಗ ಹೇಳ್ತೀನಿ, ಬರೀ ಅಲ್ಲಿ. ಈಗ ರಮೇಶ್ ಜಾರಕಿಹೊಳಿ DCM ಆಗಬೇಕು, ನೀರಾವರಿ ಆಗಬೇಕು, ಬೆಳಗಾವಿ ಉತ್ಸವ ಆದ್ಮೇಲೆ ಮಾಡ್ತೀವಿ. ಇಲ್ಲ, ಸಭೆ ಮಾಡ್ತೀವಿ, ಅದು ಆಗೋ ಮಟ್ಟ ವೇಟ್ ಮಾಡಿ. ಯಾಕಂದ್ರೆ ಆವಾಗ ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರ್ತೈತೆ, ಈಗ ಅಂದ್ರೆ ಆಗೋಲ್ಲ. ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ. 99% ಇದೆ. ಕಾಂಗ್ರೆಸ್ಗೆ JDS ಮೊದಲ ಶತ್ರು ಎಂಬ HDK ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತ್ಯತೀತದಲ್ಲಿ ನಂಬಿಕೆ ಇಟ್ಟ ಕಾಂಗ್ರೆಸ್ಗೆ ಮೊದಲ ಶತ್ರು ಬಿಜೆಪಿ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿರುವಂತದ್ದು. ಏನ್ ಮಾತನಾಡಿದ್ದಾರೆ ಅಂತ ನೋಡೋಣ. ಕೆಲವು ನಾಯಕರುಗಳಿಗೆ ಬಿಜೆಪಿಗಿಂತ JDS ಪಕ್ಷವೇ ಶತ್ರು. ಅವರಿಗೆ JDS ಪಕ್ಷ ಮುಗಿಸಬೇಕು ಅಂದರೆ ಕಾಂಗ್ರೆಸ್ ಜಾಸ್ತಿ ಆಗುತ್ತೆ. ಕರ್ನಾಟಕ ರಾಜ್ಯದೊಳಗೆ, ನಾನು ಕೇಂದ್ರ ಮಟ್ಟದಲ್ಲಿ ಹೇಳಲ್ಲ. ಇಲ್ಲ, ಈಗಾಗಲೇ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರು ಈಗಾಗಲೇ ಸಭೆ ಮಾಡಿ ಯಾವುದೇ ರೀತಿ ಹೊಂದಾಣಿಕೆಗಳ ಅವಶ್ಯಕತೆ ಇಲ್ಲ ಅಂತಕ್ಕಂಥ ತೀರ್ಮಾನಗಳನ್ನು ದೆಹಲಿ ಮಟ್ಟಕ್ಕೆ ಮುಟ್ಟಿಸಿದ್ದಾರೆ. ಅವ್ರು ಶಕ್ತಿಯುತವಾಗಿ ಬೆಳೆದಿರ್ತಕ್ಕಂಥ ಪಕ್ಷ ಅದು. ಅದರಿಂದ ನನಗೆ ವೈಯಕ್ತಿಕವಾಗಿ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದು ನನಗೇನಿಲ್ಲ. ಹೊಂದಾಣಿಕೆ ಮಾಡ್ಕೊಂಡು ಏನೇನು ಪೆಟ್ಟು ತಿಂತಿದ್ದೇವೆ ಅನ್ನೋದು ಗೊತ್ತಿದೆ, ಯಾರ್ಯಾರು ಏನೇನು ಮಾಡ್ಕೊಂಡು ಅನ್ನೋದು ಗೊತ್ತಿದೆ. ಈಗ ಅವೆಲ್ಲ ಚರ್ಚೆ ಮಾಡೋದು, ಆಪರೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ರಾಜ್ಯ ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.